ಹಾಲ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತಾನೆ ಹೇಳಿ ಆಗಿರುವಂತಹ ಕಲರ್ಫುಲ್ ಪಾಲಕ್ ರೈಸ್ ನ ಮಾಡ್ತಾ ಹೋಗೋಣ. ಅದಕ್ಕೆ ನಾನು ವೆಜಿಟೇಬಲ್ ಕೂಡ ಸೇರಿಸ್ಕೊಂಡಿದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಅಥವಾ ಬೆಣ್ಣೆ ಎರಡರಲ್ಲಿ ಯಾವ್ದಾದ್ರು ಹೋಗಿ ಒಂದ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಹಾಕೊಂಡಿದೀನಿ. ಖಾರಕ್ಕನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, 6 ರಿಂದ 7 ಬೆಳ್ಳುಳ್ಳಿ ಎಸಳು, ಹಾಗೆ 1 ಇಂಚು ಚಕ್ಕೆಯನ್ನ ಹಾಕೊಂಡಿದೀನಿ. ತೊಳೆದಿರುವಂತಹ 1 ಕಟ್ ಪೂರ್ತಿ ನಾನು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡಿದೀನಿ. ಒಂದು ಅರ್ಧ ಇಂಚು ಶುಂಠಿಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಪಾಲಕ್ ಅಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಿ ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಅದನ್ನ ಪಕ್ಕಕ್ಕೆ ಹೆಚ್ಚಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ಮತ್ತೊಂದೆಡೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಹೋಂಕಾಳು, 1 ಪಲಾವ್ ಎಲೆ, ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಕರಿಬೇವು ಕೂಡ ಹಾಕೊಂಡು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ 1 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೊಟೊ ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗಾಗಿ ಅದು ಟೊಮೊಟೊ ಬೆಂದಿದೆ ಅನ್ನುವಾಗ ನಾವು ಅದಕ್ಕೆ ತರಕಾರಿಗಳನ್ನು ಕೂಡ ಹಾಕೊಂಡು ಬಾಡಿಸ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಎಲ್ಲವನ್ನು ಕೂಡ ಸೇರಿಸ್ಕೋಬಹುದು. ಹಾಗೆ ತರಕಾರಿಗೆ ಅಂತ ಹೇಳಿ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ. ಈಗ ತಣ್ಣಗಾಗಿರುವಂತಹ ಪಾಲಕ್ ಸೊಪ್ಪನ್ನ ನಾವು ರುಬ್ಬಿ ಒಂದು ಪೇಸ್ಟ್ ತರ ಮಾಡ್ಕೊಂಡು ಬೆಂದಿರುವಂತಹ ತರಕಾರಿಗೆ ಆ ಒಂದು ರುಬ್ಬಿರುವಂತಹ ಪಾಲಕ್ನ ಸೇರಿಸ್ಕೊಂಡಿದೀನಿ. ಈಗ ನಾವು ಎಷ್ಟು ಬೇಕು ಅಂತ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಮೊದಲೇ ನಾವು ಒಂದ್ಸಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮಾಡಿಟ್ಟಿರುವಂತಹ ರೈಸ್ ನ ಹಾಕ್ಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಪಾಲಕ್ ರೈಸ್ ತುಂಬಾ ಚೆನ್ನಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಪಾಲಕ್ ರೈಸ್ ರೆಡಿ ಆಗಿರುತ್ತೆ. ಹಾಗೆ ರೈಸ್ ಜೊತೆಗೆ ಇನ್ನಷ್ಟು ಹೆಲ್ದಿಯಾಗಿ ಮತ್ತೊಂದು ಬಾಣಲಿ ಸ್ವಲ್ಪ ಬೆಣ್ಣೆಯನ್ನ ಹಾಕಿ ಮೊದಲೇ ಸ್ಟೀಮ್ ಮಾಡಿ ಇಟ್ಟಿರುವಂತಹ ಬ್ರೋಕಲಿನ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್, ಹಾಗೆ ಪೆಪ್ಪರ್ ಪೌಡರ್, ಸ್ವಲ್ಪ ಆಮ್ಚೂರ್, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಅದಕ್ಕೆ ಮಸಾಲವನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಹೆಲ್ದಿ ಆಗಿರುವಂತಹ ಬಾಯಿಗೆ ರುಚಿಕರ ಆಗಿರುವಂತಹ ಬ್ರೋಕಲಿ ಕೂಡ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಸೇಮ್ ಪ್ರೊಸೀಜರ್ ಅಲ್ಲಿ ನಾನು ಬೀನ್ಸ್ ಕೂಡ ರೆಡಿ ಮಾಡಿದೀನಿ. ರೈಸ್ಗೆ ಅಂತ ಹೇಳಿ ಕಾಂಬಿನೇಷನ್ ಬಂದು ಒಂದು ಒಳ್ಳೆ ಮೊಸರು ಬಜ್ಜಿ, ಗಟ್ಟಿಯಾಗಿರುವಂತಹ ಮೊಸರು ಬಜ್ಜಿ ಜೊತೆ ಒಂದು ಪ್ಲೇಟ್ ಅಲ್ಲಿ ಇದಷ್ಟನ್ನ ಹಾಕೊಂಡು ತಿಂದ್ರೆ ಹೊಟ್ಟೆ ಕೂಡ ಫುಲ್ ಆಗುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಇನ್ನೊಂದಷ್ಟು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.